ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನನಗೆ ತುಂಬ ಮೆಸೇಜ್ಗಳು ಬಂದಿತ್ತು ರಿಗಾರ್ಡಿಂಗ್ ಗಾಲ್ ಬ್ಲಾಡರ್ ಸ್ಟೋನ್ ಬಗ್ಗೆ. ಸ್ಟಾರ್ಟಿಂಗ್ ನನಗೂ ಗಾಲ್ ಬ್ಲಾಡರ್ ಸ್ಟೋನ್ ಇದೆ ಅಂತ ಗೊತ್ತಾದಾಗ ತುಂಬಾ ಭಯ ಆಗಿತ್ತು ಆ್ಯಂಡ್ ತುಂಬಾ ಹೆದರ್ಕೊಂಡಿದ್ದೆ, ಹೆಂಗಪ್ಪ ಏನಪ್ಪ ಇದು ಅಂತ. ಸೊ ತುಂಬ ಜನರು ಅದೇ ಸ್ಟೇಟಲ್ಲಿ ಇದ್ದಾರೆ ಆ್ಯಂಡ್ ತುಂಬ ಜನ ಅದೇ ಥರ ಥಿಂಕ್ ಮಾಡ್ತಾರೆ, ಸರ್ಜರಿ ಅಂತ ಹೆಂಗಪ್ಪ ಪ್ಲ್ಯಾನ್ ಮಾಡೋದು ಅಂತ. ಇಫ್ ಇಟ್ ಇಸ್ ಡೆಲಿವರಿ, ಇಫ್ ಇಟ್ ಇಸ್ ಸಿ ಸೆಕ್ಷನ್ ಡೆಲಿವರಿ ಅಥವಾ ಡೆಲಿವರಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಐದರ್ ಸಿ ಸೆಕ್ಷನ್ ಇಲ್ಲ ನಾರ್ಮಲ್ ಮೆಂಟಲಿ ವಿ ಆರ್ ಫಿಕ್ಸ್ಡ್, ಆಯಿತಾ. ಒಂದು ನಾರ್ಮಲ್ ಡೆಲಿವರಿ ಆಗುತ್ತೆ ಇಲ್ಲ ಸಿ ಸೆಕ್ಷನ್ ಆಗುತ್ತೆ ಅಂತ. ಇನ್ನೊಂದು ವಿಚಾರ ತಗೊಂಡ್ರೆ ನಮಗೆ ಲೈಕ್ ಆಟ ಆಡ್ತಾ ಏನಾದರೂ ಬಿದ್ದು ಫ್ರ್ಯಾಕ್ಚರ್ ಆದರೆ ವಿ ಯೂಸ್ ಟು ಗೋ ಫಾರ್ ಡಾಕ್ಟರ್ ಏನಾದರೂ ಸರ್ಜರಿ ಅಂತ ಸಜೆಸ್ಟ್ ಮಾಡಿದ್ರೆ ವಿ ಯೂಸ್ ಟು ಗೋ. ಬಟ್ ನಾನು ಫೀಲ್ ಮಾಡಿರೋ ಮಟ್ಟದಲ್ಲಿ ಆ್ಯಂಡ್ ನನಗೆ ಬರ್ತಿರೋ ಮೆಸೇಜ್ನ ನಾನು ನೋಡಿದ್ರೆ ಗಾಲ್ ಬ್ಲಾಡರ್ ವಿಚಾರ ಒಂದು ಜನರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಎಸ್ಪೆಷಲಿ ನಮ್ಮ ಸೌತ್, ನಮ್ಮ ಕರ್ನಾಟಕದ ಪೀಪಲ್ಗಳಿಗೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ಇಟ್ ಇಸ್ ಬಿಕಾಸ್ ಆಫ್ ಸಮಥಿಂಗ್ ನಮ್ಮ ಬಾಡಿಯಲ್ಲಿರೋ ಒಂದು ಪಾರ್ಟ್ನ ದೆ ವಿಲ್ ಗೋಯಿಂಗ್ ಟು ರಿಮೂವ್ ಅನ್ನೋ ಥರ ಒಂದು ಥಿಂಗ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತದೆ. ಆ್ಯಂಡ್ ಆಲ್ಸೋ ಈ ನಾರ್ತ್ ಪಾರ್ಟ್, ಕೆಲವೊಂದು ರೀಜನ್ ಲೈಕ್ ಬಿಹಾರ್, ಈ ಥರ ಒಂದು ರೀಜನಲ್ಲಿ ಇಟ್ ಈಸ್ ಕ್ವೈಟ್ ಕಾಮನ್, ಇಟ್ ಈಸ್ ಕ್ವೈಟ್ ಆಬ್ವಿಯಸ್, ಓಕೆನಾ. ಆ್ಯಂಡ್ ಸಮಥಿಂಗ್ ಲೈಕ್ ಇನ್ ವೆಸ್ಟರ್ನ್ ಕಲ್ಚರಲ್ಲೂ ಕೂಡ ಅದೇ ಥರ ಇದೆ. ಗಾಲ್ ಬ್ಲಾಡರ್ ಸ್ಟೋನ್ ಅಥವಾ ಗಾಲ್ ಬ್ಲಾಡರ್ ಇಶ್ಯೂಸ್ ಇಟ್ ಈಸ್ ಕ್ವೈಟ್ ಕಾಮನ್ ಬಿಕಾಸ್ ಆಫ್ ದೇರ್ ಫುಡ್ ಮತ್ತು ಅವರ ಒಂದು ಲೈಫ್ ಸ್ಟೈಲ್ ಪ್ರಾಕ್ಟೀಸ್, ಅದರಿಂದ ಬಂದಿರೋ ಅಂಥದ್ದು. ಆಮೇಲೆ ಗಾಲ್ ಬ್ಲಾಡರ್ ಸ್ಟೋನ್ ಇವಾಗ ನಾಟ್ ಲೈಕ್ ಈಗ 1 ಇಯರಲ್ಲಿ ಬಂದಿರುತ್ತೆ ಅಥವಾ 1-2 ಇಯರ್ಸಲ್ಲಿ ಬಂದಿರುತ್ತೆ ಅನ್ನೋದು ಇಟ್ ಈಸ್ ವೆರಿ ರಾಂಗ್ ಅಸಂಪ್ಷನ್ಸ್ ನಮ್ಮದು. ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಥವಾ ಕಿಡ್ನಿ ಸ್ಟೋನ್ಸ್ ಹೆಂಗೆ ಅಂತಂದರೆ, ಐ ಆಮ್ ನಾಟ್ ಮಚ್ ಅವೇರ್ ಆಫ್ ಕಿಡ್ನಿ ಸ್ಟೋನ್, ಎಸ್ಪೆಷಲಿ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಬಂದರೆ ಅದು 1 ಇಯರ್ಗೆ 1 mm ಅಷ್ಟೇ ಡೆವಲಪ್ ಆಗೋದಂತೆ. ಸೊ ಮಲ್ಟಿಪಲ್ ಮಲ್ಟಿಪಲ್ ರೀಸನ್, ನಾಟ್ ಓನ್ಲಿ ಒನ್ ರೀಸನ್. ನೀವು ನನ್ನ ಪ್ರೀವಿಯಸ್ ವ್ಲಾಗ್ಸ್ಗಳು ನೋಡಿರ್ಬೋದು, ಯಾವ್ಯಾವ ರೀಸನ್ಗೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗುತ್ತೆ ಅಂತ ನಾನು ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಈ ವ್ಲಾಗಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ತುಂಬ ಕಮೆಂಟ್ಸ್ಗಳು ಬಂದಿದೆ, ಪ್ರತಿಯೊಬ್ಬರು ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಕ್ಯಾನ್ ಟೇಕ್ ಮೈ ಫೀಡ್ಬ್ಯಾಕ್, ಓಕೆ. ಬಟ್ ಡಾಕ್ಟರ್ ಇಸ್ ಅಲ್ಟಿಮೇಟ್, ಓಕೆ, ಬಿಕಾಸ್ ದೇ ಹ್ಯಾವ್ ಗೋನ್ ಥ್ರೂ ಇಟ್ ಆ್ಯಂಡ್ ಅವರು ತುಂಬ ಸ್ಟಡೀಸ್ಗಳನ್ನ ಮಾಡಿರ್ತಾರೆ. ಈಗ ಒಂದು ಟಿಪ್ಸ್ ಬಾಣಂತನ ಆಗಿರ್ಬೋದು, ಮತ್ತೊಂದು ಇದೆಲ್ಲ ನಾವು ನಮ್ಮ ನಮ್ಮ ಹಿಂದಿನ ಕಾಲದಲ್ಲಿ ಅಜ್ಜಿದಿರೋ ಅಥವಾ ಅಮ್ಮಂದಿರಲ್ಲ ಏನು ಮಾಡ್ಕೊಂಡು ಬಂದಿದ್ದಾರೋ ಅದನ್ನು ನಾವು ಕೆಲವೊಂದು ಫುಡ್ ಪ್ರಾಕ್ಟೀಸು ಒಂದೊಂದು ರೀಜನಲ್ಲಿ ಒಂದೊಂದು ಫುಡ್ ಪ್ರಾಕ್ಟೀಸ್ಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ಆ್ಯಂಡ್ ಒಂದೊಂದು ರೀಜನಲ್ಲಿ ಒಬ್ರೊಬ್ರದ್ದು ಒಂದೊಂದು ಫುಡ್ ಪ್ರಾಕ್ಟೀಸ್ ಇರುತ್ತೆ. ಐ ಆಮ್ ನಾಟ್ ರಾಂಗ್, ಲೈಕ್ ಮಂಗಳೂರಲ್ಲೇ ಬೇರೆ ಥರ ಫುಡ್ ಪ್ರಾಕ್ಟೀಸ್, ಹುಬ್ಳಿ ಧಾರವಾಡಕ್ಕೆ ಹೋದರೆ ಅಲ್ಲೇ ಬೇರೆ ಥರ ಫುಡ್ ಪ್ರಾಕ್ಟೀಸ್ ಇರುತ್ತೆ, ಬ್ಯಾಂಗ್ಳೂರು ಇಲ್ಲೇ ಬೇರೆ ಥರ ಇರುತ್ತೆ, ಮಂಡ್ಯ ಮೈಸೂರು ಕಡೆಗೆ ಹೋದರೆ ಅಲ್ಲೇ ಬೇರೆ ಥರ ಇರುತ್ತೆ. ಇಫ್ ಯು ಟೇಕ್ ಸಮ್ ಡಿಫ್ರೆಂಟ್ ಸ್ಟೇಟ್ ಲೈಕ್ ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಂಧ್ರ ಪ್ರದೇಶ್, ಎಲ್ಲ ಕಡೆ ಒಂದೊಂದು ಬೇರೆ 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 ಫುಡ್ ಪ್ರಾಕ್ಟೀಸ್ಗಳಿರುತ್ತೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಲ್ಲಿ ಕಮ್ ಬ್ಯಾಕ್ ಟು ಯು. ಸೊ ಈಗ ಗಾಲ್ ಬ್ಲಾಡರ್ ಇಶ್ಯೂಸ್ ಬಗ್ಗೆನೇ ವಿಲ್ ಟಾಕ್, ಓಕೆ. ನಾನು ಪ್ರೀವಿಯಸ್ ವ್ಲಾಗಲ್ಲೂ ಹೇಳಿದ್ದೀನಿ, ಪ್ಲೀಸ್ ಡೂ ವಾಚ್. ಆ ವ್ಲಾಗ್ದು ನಾನು ಅಟ್ಯಾಚ್ ಮಾಡಿರ್ತೀನಿ, ಈ ಒಂದು ವ್ಲಾಗ್ನ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಲಿಂಕ್ನ. ಒಂದ್ಸತಿ ಆ ವ್ಲಾಗ್ನು ನೀವು ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ಪ್ಯಾನಿಕ್ ಆಗುವಂಥದ್ದು ಯಾವ ಅವಶ್ಯಕತೆಯೂ ಇಲ್ಲ, ಓಕೆನಾ. ಸೊ ನಾನು ಕಮೆಂಟ್ಗಳನ್ನ ಓದಿ ನಾನು ನಿಮಗೆ ಹೇಳ್ತೀನಿ, ಲೈಕ್ ಹೌ ಪೀಪಲ್ ಹೆದರಿಕೆ ಇದ್ದೇ ಇರುತ್ತೆ ಎಲ್ರಿಗೂ. ಈವನ್ ಇನ್ಫ್ಯಾಕ್ಟ್ ನನಗೂ ತುಂಬ ಹೆದರಿಕೆ ಇತ್ತು. ಮೇಘರಾಜ್ ಅವರು ಅಷ್ಟೇ, ನಮಗೆ ಎಲ್ಲಿ ಸೆಕೆಂಡ್ ಆಪ್ಷನ್ ಅಪಾರ್ಟ್ ಫ್ರಮ್ ಸರ್ಜರಿ ನಾವು ಎಲ್ಲಿ ಸೆಕೆಂಡ್ ಆಪ್ಷನ್ನ ನೋಡ್ಬೋದು, ಎಲ್ಲಿ ಟ್ರೈ ಮಾಡ್ಬೋದು ಅಂತ ನಾವು ತುಂಬಾ ಟ್ರೈ ಮಾಡಿ ಆಪ್ಷನ್ನೇ ಇಲ್ದೇ ವಿ ವೆಂಟ್ ಫಾರ್ ಸರ್ಜರಿ, ಓಕೆನಾ. ಬಿಕಾಸ್ ಗಾಲ್ ಬ್ಲಾಡರ್ ಸ್ಟೋನ್ಗೆ ದರ್ ಇಸ್ ನೋ ಅಲ್ಟಿಮೇಟ್ ಸೊಲ್ಯೂಷನ್ ಆಗಿರ್ಬೋದು. ತುಂಬ ಜನ ಆಯುರ್ವೇದದಲ್ಲಿ ದೇ ಫೌಂಡ್ ರಿಸಲ್ಟ್ ಅಸಿಂಪ್ಟಮ್ಯಾಟಿಕ್ ಇದ್ದಾಗ, ಅಂದರೆ ನಿಮಗೆ ಯಾವುದೇ ಒಂದು ಸಿಂಪ್ಟಮ್ಸ್ ಇಲ್ಲದೆ ಇದ್ದಾಗ ನೀವು ಆಯುರ್ವೇದ ಅಥವಾ ಹೋಮಿಯೋಪತಿ ಅಥವಾ ಬೇರೆ ಇನ್ಯಾವುದೇ ಮೆಡಿಸಿನ್ಸ್ಗಳಿಗೆ ನೀವು ಹೋಗ್ಬೋದು, ಅಂಟಿಲ್ ಅನ್ಲೆಸ್ ದಟ್ ಸ್ಟೋನ್ ಇಸ್ ನಾಟ್ ಕಾಸಿಂಗ್ ಯು ಎನಿ ಪ್ರಾಬ್ಲಮ್, ಓಕೆನಾ. ಇಫ್ ಇಟ್ ಇಸ್ ಸಿಂಪ್ಟಮ್ಯಾಟಿಕ್ ಅಥವಾ ತುಂಬ ಪೇಯ್ನ್ ಬರ್ತಿದೆ ಅಥವಾ ಮಲ್ಟಿಪಲ್ ಸ್ಟೋನ್ಸ್ ಇದೆ ವಿಚ್ ಈಸ್ more than 7 mm ಅಥವಾ which is more than which is more than 5 mm ಹಂಗೆಲ್ಲ ಇದ್ರೂ ಇಟ್ ವಿಲ್ ಕಾಸಸ್. ಬಿಕಾಸ್ ನಾನು ಒಂದು ಫೋಟೋನ ಅಟ್ಯಾಚ್ ಮಾಡ್ತೀನಿ ಇಲ್ಲಿ, ನೀವು
ನೋಡಿ. ನೀವು ಡಾಕ್ಟರ್ ಹತ್ರ ಹೋದ್ರೂ ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹೌ ಇಟ್ ಈಸ್, ಹೌ ಬಿಕಾಸ್ ಆಫ್ ವಾಟ್ ಇಟ್ ಹ್ಯಾಸ್ ಹ್ಯಾಪೆಂಡ್, ವೈ ಯು ಹ್ಯಾವ್ ಟು ಗೋ ಫಾರ್ ಸರ್ಜರಿ, ಅಥವಾ ನೀವು ಸರ್ಜರಿಗೆ ಹೋಗಿಲ್ಲ ಅಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ, ಸರ್ಜರಿಗೆ ಹೋಗಿಲ್ಲ ಅಂತಂದರೆ ಪ್ಯಾಂಕ್ರಿಯೈಟಿಸ್ ಆಗ್ಬೋದು ನಿಮಗೆ. ಅದು ಬಿಟ್ಟರೆ ಪ್ಯಾಂಕ್ರಿಯಾಸ್ ಒಳಗಡೆ ಸ್ಟೋನ್ ಹೋದರೆ ಇಟ್ ಈಸ್ ಮೋರ್ ಕಾಂಪ್ಲಿಕೇಟೆಡ್. ಅದರ್ವೈಸ್ ಸ್ಟೋನ್ 7 mm ದಪ್ಪ ಆದರೆ, ಇನ್ ಮೈ ಕೇಸ್ ವಾಟ್ ಹ್ಯಾಪನ್, ಸ್ಟೋನ್ 7 mm ಜಾಸ್ತಿ ಇತ್ತು, ಲೈಕ್ 16 mm ಇತ್ತು. ಅದು ವಾಲ್ ಅಥವಾ ನೆಕ್ಗೆ ಬಂದು ಸ್ಟ್ರಕ್ ಆಗಿಬಿಟ್ಟಿತ್ತು. ಅದು ಒಳಗೆ ಹೋಗ್ತಾ ಇರಲಿಲ್ಲ, ಹೊರಗೂ ಬರ್ತಾ ಇರಲಿಲ್ಲ, ಆ ಥರ ಇತ್ತು. ನೀವು ಆ ಸ್ಟೋನ್ ನೋಡಿದ್ರೆ ಹೆಂಗಿರುತ್ತೆ ಗೊತ್ತಾ, ತುಂಬ ಅದ್ರ ಮೇಲೆಲ್ಲ ಸ್ವಲ್ಪ ಸ್ಪೈಕ್ಸ್ ಇರುತ್ತೆ. ನಮ್ಮ ವಾಲ್ವ್ಸ್ ಎಲ್ಲ ತುಂಬ ಸಾಫ್ಟಾಗಿರುತ್ತೆ. ಸೊ ಇಟ್ ಮೇ ಮೇಜರಾಗಿ ನಮಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ನಾನು ಕೊನೆಗೆ ಒಂದು ಇಮೇಜ್ ಕೂಡ ನಾನು ಅಟ್ಯಾಚ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಏಕಾಗುತ್ತೆ ಅದು ಏನು ಅಂತ. ಸೊ ಒಬ್ಬರು ಕಳಿಸಿದ್ದಾರೆ, ಯೂಸರ್ ಸಮಥಿಂಗ್ ಏನೋ ನೇಮ್ ಇದೆ, ಮ್ಯಾಮ್ ನಮಗೆ C-ಸೆಕ್ಷನ್ ಆಗಿದೆ, 4 months ಕಂಪ್ಲೀಟ್ ಆಗಿದೆ, ಬಟ್ ನನಗೆ ಈ ಗಾಲ್ ಬ್ಲಾಡರ್ ಸ್ಟೋನ್ ಇದೆ ಅಂತ ಹೇಳಿದ್ದಾರೆ, ಸರ್ಜರಿ ಮಾಡಲೇಬೇಕು ಅಂತ ಹೇಳಿದ್ದಾರೆ, ಬಟ್ ನನಗೆ ಭಯ ಆಗ್ತಿದೆ ಮ್ಯಾಮ್, ಅನಸ್ತೇಷಿಯಾ C-ಸೆಕ್ಷನ್ ಥರನೇ ಮಾಡ್ತಾರಾ ಮ್ಯಾಮ್ ಅಂತ ಕೇಳಿದ್ದೀರಾ. ಎಸ್, ಅನಸ್ತೇಷಿಯಾ ಅಂತೂ ಕೊಡ್ತಾರೆ, ಬಟ್ ನನಗೆ C-ಸೆಕ್ಷನ್ ಹೇಗೆ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಐಡಿಯಾ ಇಲ್ಲ. ನನಗೆ ಅನಸ್ತೇಷಿಯಾ ಕೂಡ ಕೊಟ್ಟಿದ್ರು, ಬಟ್ C-ಸೆಕ್ಷನ್ ಅಷ್ಟು ಮೇಜರ್ ಆಗಿರಲ್ಲ. ನಿಮ್ಮ ಬಾಡಿ ಎಲ್ಲ ಸ್ವಲ್ಪ ಗ್ಯಾಸ್ ಫಿಲ್ ಮಾಡಿರ್ತಾರಲ್ಲ, ಸೊ 3 to 4 days ಸ್ವಲ್ಪ ಸ್ಟಿಫ್ನೆಸ್ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಏನೂ ಅಷ್ಟೊಂದು ಮೇಜರಾಗಿ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಆಲ್ಸೋ ನಾನು ನಿಮ್ಮ ಜೊತೆಗೆ ತುಂಬ ಚಾಟ್ ಕೂಡ ಮಾಡಿದ್ದೀನಿ, ಏನಪ್ಪ ಅಂತಂದರೆ ಲೈಕ್ ಸಿಮ್ಟಮ್ಯಾಟಿಕ್ಸ್ ಇದ್ದರೆ ಮಾಡಿಸ್ಕೊಳ್ಳಿ ಅಂತೆಲ್ಲ. ಸೊ ಇಫ್ ಇಟ್ ಇಸ್ ಸಿಮ್ಟಮ್ಯಾಟಿಕ್ ಆ್ಯಂಡ್ ನಿಮ್ಗೆ ತುಂಬ ಪೇಯ್ನ್ ಆಗ್ತದೆ ಅಂತಂದರೆ, ನಿಮಗೆ ನಿಮಗೆ 4 months ಆಗಿದೆ, ಡಾಕ್ಟರೇ ಸಜೆಸ್ಟ್ ಮಾಡಿದ್ದಾರೆ ಅಂತಂದರೆ ನಿಮ್ಮ ಕಂಡೀಷನ್ ಅದೇ ಥರನೇ ಇರುತ್ತೆ. ಸೊ ಬೆಟರ್ ಯು ಗೋ ಫಾರ್ ಸರ್ಜರಿ. ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ. C-ಸೆಕ್ಷನ್ ನೀವು ಮಾಡಿಸ್ಕೊಂಡಿದ್ದೀರ ಅಂದರೆ ಇಟ್ ಈಸ್ ವೆರಿ ಲ್ಯಾಪ್ರೋಸ್ಕೋಪಿ, ವಿಚ್ ಇಸ್ ವೆರಿ ಸರ್ಜರಿ ಅಂತಲೇ ಅನಿಸಲ್ಲ. ಆಫ್ಟರ್ 3-4 days ಆದಮೇಲೆ ನಿಮ್ಗೆ ಸರ್ಜರಿ ಆಗಿದೆ ಅಂತಲೇ ಅನಿಸಲ್ಲ. ಅದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಕೂಡ ಆಗಲ್ಲ ಅಂತ ಹೇಳ್ತಾರೆ. ಲೈಕ್ ತುಂಬ ಕೆಲವೊಬ್ಬರು ಕೇಸಸಲ್ಲಿ ಹರ್ನಿ ಆಗೋ ಚಾನ್ಸಸ್ ಇರುತ್ತೆ ಅಂತಾರೆ, ಬಟ್ ಡಾಕ್ಟರ್ಸ್ಗಳು ಹೇಳಿರೋ ಮಟ್ಟಿಗೆ ಅಷ್ಟೊಂದು ಮೇಜರಾಗೂ ಏನೂ ಅದು ಹರ್ನಿ ಆಗೋ ಚಾನ್ಸಸ್ಗಳಿಲ್ಲ ಅಂತ ಹೇಳ್ತಾರೆ ಲ್ಯಾಪ್ರೋಸ್ಕೋಪಿಗೆ. ಬಟ್ ಸ್ಟಿಲ್ ಯು ಹ್ಯಾವ್ ಟು ಟೇಕ್ ಕೇರ್ ಫಾರ್ 2 months 3 months ಹಾಗೆ. ಎನಿವೇಸ್ ನೀವು ಬಾಣಂತನದಲ್ಲೇ ಇರ್ತೀರಾ, 9 months ರೆಸ್ಟ್ ಮಾಡ್ತಿರೋ, 6 months ರೆಸ್ಟ್ ಮಾಡ್ತಿರೋ ಗೊತ್ತಿಲ್ಲ. ಇದ್ರ ಜೊತೆಗೆ ಅದು ಆಗೋಗ್ಬಿಡುತ್ತೆ. ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ತುಂಬ ಪೇಯ್ನ್ ಆಗ್ತದೆ ಅಂದರೆ ಪ್ಲೀಸ್ ಗೋ ಹ್ಯಾಟ್. ಓಕೆನಾ. ಇನ್ನೊಬ್ಬರು ಮೆಸೇಜ್ ಮಾಡಿದರೆ, ವೆಯ್ಟ್ ಲಿಫ್ಟ್ ಎಲ್ಲ ಮಾಡಬಾರ್ದಾ ಅಂತ ಕೇಳಿದ್ದೀರಾ. ಹೌದು, ಸ್ವಲ್ಪ 3 months ವೆಯ್ಟ್ ಲಿಫ್ಟ್ ಎಲ್ಲ ಮಾಡಬೇಡಿ. ಈವನ್ ನಾನು ಮಾಡಿಲ್ಲ. ಯಾಕೆ ವೆಯ್ಟ್ ಲಿಫ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ, ಅದರಿಂದ ನಿಮಗೆ ಹರ್ನಿ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಅದಕ್ಕೋಸ್ಕರ ಅವ್ರ ಜೊತೆ ನಾನು ತುಂಬ ಚಾಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಐ ಡೋಂಟ್ ನೋ ನನ್ನ ಮೆಸೇಜು ನನ್ನ ರಿಪ್ಲೈ ಅವ್ರಿಗೆ ಕನ್ವಿನ್ಸಿಂಗ್ ಆಗಿದೆಯೋ ಇಲ್ವ ಅಂತ, ಬಟ್ ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಓಕೆನಾ. ಸರ್ಜರಿ ಬಿಟ್ಟರೆ ಬೇರೆ ಇನ್ನು ಯಾವ ಆಪ್ಷನ್ನು ಇಲ್ಲ. ಬಿಕಾಸ್ ನಿಮಗೆ ಅಸಿಮ್ಟಮ್ಯಾಟಿಕ್ ಇದ್ದರೆ ಐ ವುಡ್ ಹ್ಯಾವ್ ಟೆಲ್ ಯು ಬೇರೆ ಯಾವುದಾದ್ರೂ ಮೆಡಿಸಿನ್ನ ನೀವು ಆಪ್ಟ್ ಮಾಡಿ ಅಂತ. ಬಟ್ ನಿಮಗೆ ಮಗು ಬೇರೆ ಇದೆ, ಪ್ಲಸ್ ನಿಮಗೆ ಪೇಯ್ನ್ ಆಗ್ತಿದ್ರೆ, C-ಸೆಕ್ಷನ್ ಆಗಿರುತ್ತೆ, ಆಮೇಲೆ ಪ್ರೆಗ್ನೆನ್ಸಿ, ಆಫ್ಟರ್ ಡೆಲಿವರಿ, ಪೋಸ್ಟ್ಪಾರ್ಟಮಲ್ಲಿ ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ. ಬೆಟರ್ ಯು ಗೋ ಫಾರ್ ಇಟ್ ಅಂತ ನನ್ನ ಒಂದು ಸಜೆಷನ್. ಇವಾಗೆಲ್ಲ ಫುಡ್ಡು ತಿಂತಾ ಇದ್ದೀರಾ ಮೇಡಮ್ ಅಂತ ಇನ್ನೊಬ್ಬರು ಕಳಿಸಿದ್ದಾರೆ. ಅದನ್ನು ನಾನು ಹೇಳ್ದಂಗೆ, ಯಾಕೆ ಅಂದರೆ ಡಿಫ್ರೆಂಟ್ ರೀಜನಲ್ಲಿ ಡಿಫ್ರೆಂಟ್ ಫುಡ್ ಪ್ರಾಕ್ಟೀಸ್ಗಳಿರುತ್ತೆ. ಸೊ ನಾನು ಹೀಗೆ ಫುಡ್ಡನ್ನು ಸ್ಟಾರ್ಟ್ ಮಾಡಿದೆ ಅಂತಂದರೆ ಫಾರ್ ಮೈ ಹೆಲ್ತ್, ಬಿಕಾಸ್ ಐ ಆಮ್ 30 ನಾವು. ಸೊ ನಾನು ನನ್ನ ಹೆಲ್ತ್ ಬೆಟರ್ಮೆಂಟ್ಗೋಸ್ಕರ, ನಾಟ್ ಬಿಕಾಸ್ ಆಫ್ ದಿಸ್ ಗಾಲ್ ಬ್ಲಾಡರ್ ಆರ್ ಸಮಥಿಂಗ್, ಐ ಆಮ್ ಫುಡ್ಡಿ ಆ್ಯಂಡ್ ಐ ಯೂಸ್ ಟು ಈಟ್ ಎವ್ರಿಥಿಂಗ್ ಆ್ಯಂಡ್ ಆಲ್. ಓಕೆನಾ. ನಾನು ಯಾವುದೂ ಆ ಥರ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಎಷ್ಟು ಬೇಕು ಏನು ಬೇಕು ಅಂತ ನೋಡಿಕೊಂಡು ತಿಂತೀನಿ. ಇಟ್ ಇಸ್ ನಾಟ್. ಆಮೇಲೆ ಔಟ್ಸೈಡ್ ಫುಡ್ಡು ಬಿಫೋರ್ ದ ಗಾಲ್ ಬ್ಲಾಡರ್ ಸರ್ಜರಿ ಓನ್ಲಿ ಐ ಹ್ಯಾವ್ ಸ್ಟಾಪ್ಡ್. ಓಕೆನಾ. ನಾನು ಔಟ್ಸೈಡ್ ಫುಡ್ನ ಇವಾಗ ನಾನು ತಿಂದರೆ ಶ್ರೀನಿಕಾನು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಂತ ಔಟ್ಸೈಡ್ ಫುಡ್ನ ನಾನು ತುಂಬ ತಿಂಗಳುಗಳಿಂದ, ಅಥವಾ ಆಲ್ಮೋಸ್ಟ್ ತುಂಬ ತಿಂಗಳುಗಳೇ ಆಗೋಯ್ತು ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಈಗ ಆಫ್ಟರ್ ಸರ್ಜರಿ ಅಂದರೆ ವೆರಿ ರೇರ್ ಅಂತಲೇ ಹೇಳ್ಬೋದು ನಾನು ಔಟ್ಸೈಡ್ ಫುಡ್ನ ಆಪ್ಟ್ ಮಾಡೋದು. ಆ್ಯಂಡ್ ರೀಸೆಂಟ್ ಡೇಸಿಂದ ಒಂದು ತುಂಬ ಒಳ್ಳೆ ಫುಡ್ ಪ್ರಾಕ್ಟೀಸ್ನ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಗಾಲ್ ಬ್ಲಾಡರ್, ಇಟ್ ಈಸ್ ಬಿಕಾಸ್ ಆಫ್ ಮೈ ಹೆಲ್ತ್ ಕನ್ಸರ್ನ್. ಸೊ ಆ ಕಾರಣದಿಂದ
ನೀವು ತಿನ್ನಲೇಬೇಡಿ ಅಂತ ಹೇಳಲ್ಲ. ಈಚ್ ಆ್ಯಂಡ್ ಎವ್ರಿ ಬಾಡಿ ಟೈಪ್ ಇಸ್ ಡಿಫ್ರೆಂಟ್ ಅಲ್ವಾ. ನಿಮ್ಮ ಬಾಡಿಗೆ ಏನು ಅಡ್ಜಸ್ಟ್ ಆಗ್ತದೆ, ಏನು ಅಡ್ಜಸ್ಟ್ ಆಗ್ತಿಲ್ಲ ನೋಡಿಕೊಂಡು ನೀವು ಅದನ್ನು ಟ್ರೈ ಮಾಡಿ. ನೆಕ್ಸ್ಟು, ಹಾಯ್, ನಿನ್ನೆ ನನಗೆ ಗಾಲ್ ಬ್ಲಾಡರ್ ಆಪ್ರೇಷನ್ ಆಯಿತು ಮ್ಯಾಮ್. ನೀವು ಎಷ್ಟು ದಿನಕ್ಕೆ ಫುಲ್ ಕಂಫರ್ಟಬಲ್ ಆಗಿ ನಾರ್ಮಲ್ ಆದ್ರಿ ಆಫ್ಟರ್ ಸರ್ಜರಿ, ಮೊದಲಿನ ಥರನೇ ಇದ್ದೀರಾ ಅಂತ ಮೆಸೇಜ್ ಮಾಡಿದ್ದೀರಾ. ಎಸ್, ಸ್ಟಾರ್ಟಿಂಗ್ 3 days ಸ್ವಲ್ಪ ಬಾಡಿ ಸ್ಟಿಫ್ನೆಸ್ ಅಂತ ಅನ್ನಿಸ್ತಿತ್ತು. ಆಮೇಲೆ ಫುಲ್ ಬಾಡಿ ಎಲ್ಲ ರಿಲ್ಯಾಕ್ಸ್ ಫೀಲ್ ಆಯಿತು. ನಾರ್ಮಲಾಗೇ ಇದ್ದೆ ಆ್ಯಂಡ್ ನಾರ್ಮಲ್ ಫುಡ್ನ ನಾನು ಕನ್ಸ್ಯೂಮ್ ಮಾಡಿದ್ದೆ. ಸ್ಪೈಸಿ ಆ್ಯಂಡ್ ಮಸಾಲ ನಿಮ್ಮ ಬಾಡಿ ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡೋದಕ್ಕೆ ಶುರು ಆಗುತ್ತೆ. ಬಿಕಾಸ್ ನಿಮ್ಗೆ ಆಗದೇ ಇರೋ ಫುಡ್ನ ನೀವು ತೊಗೊಂಡ್ರೆ ಆವಾಗಲೇ ನಿಮಗೆ ಗೊತ್ತಾಗುತ್ತೆ, ಓ ಈ ಫುಡ್ ನನಗೆ ಆಗ್ತಿಲ್ಲ ಅಂತ. ಸೊ ಆವಾಗ ದೆನ್ ಆ್ಯಂಡ್ ದೇರ್ ಯು ಕ್ಯಾನ್ ಅವಾಯ್ಡ್ ದ್ಯಾಟ್, ಅಥವಾ ಸ್ವಲ್ಪ ತಿನ್ನೋದು, ಆ ಥರ ಪ್ರಾಕ್ಟೀಸ್ಗಳನ್ನ ಮಾಡ್ಕೊಂಡು ಬನ್ನಿ. ಐಮ್ ಕಂಪ್ಲೀಟ್ಲಿ ನಾರ್ಮಲ್ ಆ್ಯಂಡ್ ಐಮ್ ಕಂಪ್ಲೀಟ್ಲಿ ಮೊದಲೇ ಹೇಗಿದ್ದೀನೋ ಅದೇ ಥರನೇ ಇದ್ದೀನಿ ನಾನಿವಾಗ. ಸ್ಪರ್ಶ ಹಾಸ್ಪಿಟಲಲ್ಲಿ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದು. ಸೊ ಇದರಲ್ಲಿ ಕಾಸ್ಟ್ ಎಷ್ಟು ಹಾಗೆ ಅಂತೆಲ್ಲ ಮೆಸೇಜ್ ಮಾಡಿದ್ದೀರಾ. ಬಟ್ ಏನಂದರೆ ನೀವು ತೋರಿಸೋ ಹಾಸ್ಪಿಟಲ್ ಮೇಲೂ ಡಿಪೆಂಡ್ ಆಗುತ್ತೆ, ಯಾವ್ಯಾವ ಹಾಸ್ಪಿಟಲಲ್ಲಿ ಎಷ್ಟೆಷ್ಟು ಕಾಸ್ಟ್ ಬರುತ್ತೆ ಅಂತ ಎಲ್ಲ ಅಂದ್ಬಿಟ್ಟು. ಇಟ್ಸ್ ಡಿಪೆಂಡ್ ಆನ್ ದ ಹಾಸ್ಪಿಟಲ್ ಆಲ್ಸೋ. ಇದನ್ನು ನಾನು ಪ್ರೀವಿಯಸ್ ಬ್ಲಾಗಲ್ಲೂ ನಾನು ನಿಮಗೆ ಹೇಳಿದ್ದೀನಿ. ಆ್ಯಂಡ್ ಇನ್ನೊಬ್ಬರು ಮೆಸೇಜ್ ಮಾಡಿದರೆ, ಸಿಸ್ಟರ್ ಐ ಆಲ್ಸೋ ಹ್ಯಾಡ್ ಗಾಲ್ ಬ್ಲಾಡರ್ ರಿಮೂವಲ್ ಇನ್ May 23, ಫೇಸಿಂಗ್ ಡಯೇರಿಯಾ, ಆರ್ ಯು ಫೇಸಿಂಗ್ ಆರ್ ನಾಟ್ ಅಂತ ಕೇಳಿದ್ದೀರಾ. ಐ ಆಮ್ ನಾಟ್ ಫೇಸಿಂಗ್ ಲೈಕ್ ಡಯೇರಿಯಾ ಆ ಥರ ಎಲ್ಲ ನನಗೇನು ಫೀಲ್ ಆಗ್ತಿಲ್ಲ. ನಿಮಗೆ ಹೆವಿ ಫುಡ್ ತಿಂದಾಗ ನಿಮ್ಮ ಬಾಡಿ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂತಂದರೆ, ನೀಟಾಗಿ ಪ್ರಾಪರಾಗಿ ಡೈಜೆಷನ್ ಆಗಿಲ್ಲ ಅಂತಂದರೆ ಆ ಥರ ಆಗುತ್ತೆ, ವಿಚ್ ಇಸ್ ಕ್ವೈಟ್ ಕಾಮನ್. ನಿಮ್ಗೆ ಆ ಥರ ಯಾವ ಫುಡ್ ತಿಂದಾಗ ಆ ಥರ ಆಗ್ತದೆ ಅಂತ ಅಂದ್ಕೊಂಡು ನೀವು ಚೆಕ್ ಮಾಡಿದಾಗ ನಿಮ್ಮ ಫುಡ್ ಪ್ರಾಕ್ಟೀಸ್ ಅಗೇನ್ ಇಟ್ ವಿಲ್ ಮ್ಯಾಟರ್ಸ್. ನೀವು ಯಾವ ಥರ ಫುಡ್ ತಿಂತೀರಾ, ಲೈಕ್ ಮೋರ್ ಫ್ಯಾಟ್ ಅಥವಾ ಮೋರ್ ಪ್ರೋಟೀನ್ ಈ ಥರದ್ದೆಲ್ಲ ತಿಂದಾಗ ಆ ಥರ ಪ್ರಾಬ್ಲಮ್ ಆಗುತ್ತೆ. ಆ ಥರದ್ದಾದಾಗ ಯು ಸ್ಟಾರ್ಟ್ ಅವಾಯ್ಡಿಂಗ್ ಇಟ್, ಅಥವಾ ತುಂಬ ಕಮ್ಮಿ ಕ್ವಾಂಟಿಟಿಲಿ ಅದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಅಗೇನ್ ಸಮ್ವನ್ ಆಸ್ಕ್ ಮೀ, ಸರ್ಜರಿಗೆ ಎಷ್ಟು ದುಡ್ಡು ಬೇಕಾಗುತ್ತೆ ಸಿಸ್ಟರ್ ಅಂತ ಕೇಳಿದ್ದೀರಾ. ಇಟ್ಸ್ ಡಿಪೆಂಡ್ ಆನ್ ದ ಹಾಸ್ಪಿಟಲ್. ಗೌರ್ಮೆಂಟಲ್ಲೂ ನಿಮಗೆ ಈ ಲ್ಯಾಪ್ರೋಸ್ಕೋಪಿ, ಮೋಸ್ಟ್ ಪ್ರಾಬ್ಲಿ ಲ್ಯಾಪ್ರೋಸ್ಕೋಪಿ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಗೌರ್ಮೆಂಟಲ್ಲೂ ದೇ ವಿಲ್ ಟ್ರೀಟ್ ಓಪನ್ ಸರ್ಜರಿ ಅನ್ಕೋತೀನಿ. ಯಾವಾಗಿಂದ ಸ್ಟೋನ್ ಆಗಿತ್ತು, ಎಷ್ಟು MM ಇತ್ತು ನಿಮಗೆ, ಆ್ಯಂಡ್ ನನಗೂ ಇದೇ ಸ್ಟೋನ್ ಅಂತ ಒಬ್ಬರು ಮೆಸೇಜ್ ಮಾಡಿದ್ದೀರಾ. ಎಸ್, ಇದು MM ಕೂಡ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಆಲ್ಸೋ ನನಗೆ ಐ ಡೋಂಟ್ ನೋ, ನನಗೆ ಪ್ರಾಬಬ್ಲಿ ಶ್ರೀನಿಕನ್ ಪ್ರೆಗ್ನೆಂಟ್ ಇದ್ದಾಗ, ಅಂದರೆ 3 yearsಯಿಂದ ನನಗೆ ಸ್ಟಮಕ್ ಪೇನ್ ಇಶ್ಯೂಸ್ ಇತ್ತು. ಬಟ್ ಐ ಹ್ಯಾವ್ ನೆಗ್ಲೆಕ್ಟೆಡ್, ಇಟ್ ಇಸ್ ಲೈಕ್ ಗ್ಯಾಸ್ಟ್ರಿಕ್ ಅಂತ. ಸೊ ನನಗೆ ಈಗ ನನಗೆ ಆಪ್ರೇಷನ್ ಆದಮೇಲೆ ಅಥವಾ ಆಪ್ರೇಷನ್ಗೂ ಮುಂಚೆ ಆಗಿದ್ದಂಥ ಸಿಮ್ಟಮ್ಸ್ಗಳನ್ನ ನಾನು ಮೆಮರೈಸ್ ಮಾಡಿಕೊಂಡ್ರೆ, ಎಸ್ ಐ ಆಮ್ ಫೇಸಿಂಗ್ ದಟ್ ಇಶ್ಯೂಸ್ ಫ್ರಮ್ ಪಾಸ್ಟ್ 3 years ಅಂತಲೇ ಅನಿಸ್ತು ನನಗೆ. ಬಿಕಾಸ್ ನನಗೆ ಅರೌಂಡ್ 8 months 9 monthsಲ್ಲೆಲ್ಲ ನನಗೆ ತುಂಬ ಹಿಂಸೆ ಆಗ್ತಿತ್ತು, ಸ್ಟ್ರೈಟಾಗಿ ಕೂತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ನಾನು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ ಇಟ್ ಕುಡ್ ಬಿ ದ ರೀಸನ್ ಅಂತಲೇ ಹೇಳಿದರು. ಐ ಆಮ್ ಫೇಸಿಂಗ್ ಸರ್ಟನ್ ಇಶ್ಯೂಸ್ ಡ್ಯೂರಿಂಗ್ ಶ್ರೀನಿಕಾಸ್ ಪ್ರೆಗ್ನೆಂಟ್, ಬಿಕಾಸ್ ತುಂಬ ಆ್ಯಸಿಡಿಟಿ ಆಗ್ತಿತ್ತು ಅಂತ ನಾನು. ಆ್ಯಂಡ್ ಆ್ಯಸಿಡಿಟಿ ಆಲ್ಸೋ ಒನ್ ಆಫ್ ದ ಸಿಮ್ಟಮ್ಸ್ ಥ್ರೂಔಟ್ ದ ಪ್ರೆಗ್ನೆನ್ಸಿ. ಅದಕ್ಕೋಸ್ಕರ ಅದೇ ಇರ್ಬೋದು ಅಂತ ನಾನು ನೆಗ್ಲೆಕ್ಟ್ ಮಾಡಿದ್ದೆ. ಬಟ್ ಇದೇ ಥರನೂ ಇರುತ್ತೆ. ನೀವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂದರೆ ಬಿಫೋರ್ ದ್ಯಾಟ್ ಯು ಪ್ಲೀಸ್ ಗೋ ವಿತ್ ಅ ಕಂಪ್ಲೀಟ್ ಸ್ಕ್ಯಾನ್, ಅಪ್ಪರ್ ಅಬ್ಡಮನ್ ಮತ್ತು ಲೋವರ್ ಅಬ್ಡಮನ್ ಎರಡೂ ಸ್ಕ್ಯಾನ್ನ ಮಾಡಿಸ್ಕೊಂಡು ದೆನ್ ಯು ಕ್ಯಾನ್ ಟ್ರೈ ಫಾರ್ ಯುವರ್ ಪ್ರೆಗ್ನೆನ್ಸಿ. ಬಿಕಾಸ್ ಈ ಗಾಲ್ ಬ್ಲಾಡರ್ ಸ್ಟೋನ್ ಹೆಂಗಿರುತ್ತೆ ಪೇಯ್ನ್ ಅಂದರೆ, ನೀವು ಸಮ್ಟೈಮ್ಸ್ 7 months ಬೇಬಿನೇ ಆಪ್ರೇಟ್ ಮಾಡಿ ತೆಗೆದು ಆ್ಯಂಡ್ ದೆನ್ ಟ್ರೀಟ್ ಮಾಡಿರೋ ಕೇಸಸ್ಗಳು ತುಂಬ ಇದ್ದಾವೆ. ಆ್ಯಂಡ್ ಆ ಕೇಸಸ್ಗಳನ್ನ ನಾನು ನೋಡಿದ್ದೀನಿ ಕೂಡ. 7 monthsಗೆ ಬೇಬಿ ಹೊರಗೆ ಬಿಕಾಸ್ ಆಫ್ ದಿಸ್ ಗಾಲ್ ಬ್ಲಾಡರ್ ಇಶ್ಯೂ ಬೇಬಿ 7 monthsಗೆ ಹೊರಗೆ ಬರೋದು ಅಂತ ಪ್ರೀ ಮೆಚ್ಯೂರ್ ಬೇಬಿ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ, ಹಾಯ್ ಸಿಸ್, ನನಗೆ ಸರ್ಜರಿ ಆಗಿ ಇವತ್ತಿಗೆ 15 days, ಪಕೋಡ ಎಲ್ಲ ತಿನ್ನಬಹುದಾ ಅಂತ ಕೇಳಿದ್ದೀರಾ. ತಿನ್ನಿ, ಬಟ್ ಏನಂದರೆ ಸ್ವಲ್ಪ ಕ್ವಾಂಟಿಟಿ ತಿನ್ನಿ. ಯಾರಿಗೂ ತಿನ್ನಬೇಡಿ ಅಂತ ಹೇಳೋದಕ್ಕೆ ನಂಗೆ ಮನಸ್ಸಾಗಲ್ಲ. ಬಿಕಾಸ್ ಐ ವಾಂಟ್ ಕಂಟ್ರೋಲ್. ತಿನ್ನಿ, ಸ್ವಲ್ಪ ಕ್ವಾಂಟಿಟಿ ತಿಂದು ನೋಡಿ ನಿಮ್ಮ ಬಾಡಿ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅಂತ ನೋಡಿ. ಇಫ್ ಯುವರ್ ಬಾಡಿ ಈಸ್ ರಿಜೆಕ್ಟಿಂಗ್ ಇಟ್, ಸ್ಟಾಪ್ ಇಟ್. ಇಫ್ ಯುವರ್ ಬಾಡಿ ಈಸ್ ಎನ್ಕರೇಜಿಂಗ್ ಇಟ್, ಕಂಟಿನ್ಯೂ ಇಟ್. ಅಷ್ಟೇ. ಕೆಲವೊಬ್ಬರು ಕಳಿಸಿದ್ದೀರಾ ತುಂಬ ವರ್ಷಗಳ ಹಿಂದೆನೇ ಆಪ್ರೇಷನ್ ಎಲ್ಲ ಆಗಿದೆ ಅಂತ. ಬಟ್ ನನಗೆ ಗಾಲ್ ಬ್ಲಾಡರ್ ಸ್ಟೋನ್ ಆದಾಗ ಐ ಆಮ್ ಕ್ವೈಟ್ ಸ್ಕೇರ್ಡ್ ಆ್ಯಕ್ಚುಲಿ. ಸರ್ಜರಿ ಅಂತ ಹೇಳಿದಾಗ ಎಲ್ಲರಿಗೂ ಇಟ್ ಇಸ್ ಕ್ವೈಟ್ ಕಾಮನ್. ಹೇಗೆ ಡೆಲಿವರಿಗೆ ಹೋಗಬೇಕಾದ್ರೆ ಫೀಲ್ ಹೆಂಗಿರುತ್ತೋ ಇದು ಹಾಗೆ ಇರುತ್ತೆ. ಆ್ಯಂಡ್ ಗಾಲ್ ಬ್ಲಾಡರ್ ಸ್ಟೋನ್ ಹೇಗಾಗೋದು, ತುಂಬ ರೀಸನ್ಸ್ ಇರುತ್ತೆ ಸರ್. ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಹಾರ್ಮೋನಲ್, ಹೆಣ್ಮಕ್ಳಿಗಂತೂ ಮೇಯ್ನಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತಲ್ವ.
ಸೊ ಆ ಕಾರಣಕ್ಕೋಸ್ಕರ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ, ಆಮೇಲೆ ಲೈಫ್ ಸ್ಟೈಲು, ನೀರು ಜಾಸ್ತಿ ಕುಡಿದೇ ಇರೋದು, ದರ್ ಆರ್ ಸೋ ಮೆನಿ ರೀಸನ್ಸ್. ಒಂದೇ ರೀಸನಿಂದ ಆಗುತ್ತೆ ಅಂತ ಏನೂ ಇಲ್ಲ. ಮೇಡಮ್, ನನಗೆ ನಿಮ್ಮ ಥರನೇ ಸರ್ಜರಿ ಆಗಿದೆ, ಆದರೆ 3 days ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರಿ. ಬಟ್ ಐ ಡೋಂಟ್ ನೋ, ಮೋಸ್ಟ್ ಪ್ರಾಬ್ಲಿ ನಿಮಗೆ ಪೀರಿಯಡ್ಸ್ ಹತ್ರ ಇಟ್ಕೊಂಡು ಡಾಕ್ಟರ್ಸ್ ಕೇಳ್ತಾರೆ ಪೀರಿಯಡ್ಸ್ ಹತ್ರ ಇದೆಯಾ ಅಥವಾ ಏನು ಪೀರಿಯಡ್ಸ್ ಆಗಿ ಎಷ್ಟು ದಿನ ಆಯಿತು ಅಂತ. ಬಟ್ ಐ ಡೋಂಟ್ ನೋ ರಿಗಾರ್ಡಿಂಗ್ ದಿಸ್. ಯು ವುಡ್ ಹ್ಯಾವ್ ಟು ಯು ಹ್ಯಾವ್ ಟು ಕನ್ಸಲ್ಟ್ ಡಾಕ್ಟರ್. ಆಫ್ಟರ್ ಸರ್ಜರಿ ಹೌ ಆರ್ ಯು ಮ್ಯಾಮ್? ಐ ಆಮ್ ಫೈನ್. ಒಬ್ಬರು ಮೆಸೇಜ್ ಮಾಡಿದರೆ ಸೇಮ್ ಪಿಂಚ್ ಹೇಗೆ ಆಗಿದೆ, ನಂದು ಆಪ್ರೇಷನ್ ಆಗಿ ಇವಾಗ 3 months ಆಯಿತು. ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡು ಒಂದು ಸ್ಟೋನ್ ಜಾರಿ ತುಂಬ ಅಂದರೆ ತ್ರಾಸ ಆಗಿ ಸತ್ತು ಹೋಗ್ತೀನಿ ಅನಿಸಿತ್ತು. ಲ್ಯಾಪ್ರೋಸ್ಕೋಪಿ ಆ್ಯಂಡ್ ಎಂಡೋಸ್ಕೋಪಿ ಕೂಡ ಆಗಿದ್ದೆ ನನಗೆ. ತುಂಬ 2 OT 1 ವೀಕಲ್ಲಿ ಆಗಿದೆ. ಇವಾಗ ನಮಗೆ ಪ್ರಾಬ್ಲಮ್ ಅನಿಸ್ತಿದೆ, ಗಂಟ್ಲು ಪೇಯ್ನ್ ಆಗ್ತಿದೆ ಅಂತ ಕೇಳ್ತಿದ್ದೀರಾ. ಎಸ್, ಪೇಯ್ನ್ ಆಗುತ್ತೆ, ಬಿಕಾಸ್ ಅನಸ್ತೀಶಿಯಾ ಕೊಟ್ಟಿರ್ತಾರೆ. ಆಮೇಲೆ ಎಂಡೋಸ್ಕೋಪಿ ಮಾಡಬೇಕಾದ್ರೆ ಒಂದು ಸ್ಪ್ರೇ ಹಾಕಿರ್ತಾರೆ. ಆ ಸ್ಪ್ರೇ ಪೇಯ್ನು ಆಲ್ಮೋಸ್ಟ್ 1 week, ಮೋರ್ ದ್ಯಾನ್ 1 week ತನಕನೂ ಇರುತ್ತೆ. ಅದಕ್ಕೋಸ್ಕರನೇ ಆಯುರ್ವೇದಿಕಲ್ಲಿ ನೀವು ಹೋದಾಗ ಏನಾಗುತ್ತೆ ಅಂದರೆ, ಒಂದು ಸ್ಟೋನ್ ಕರ್ಗದ್ ಕೊಡ್ತಾರೆ, ಇಲ್ಲಾಂದ್ರೆ ಸ್ಟೋನು. ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್. ಕೆಲವೊಂದು ಕರ್ಗೋ ಸ್ಟೋನ್ ಇರುತ್ತೆ, ಕೆಲವೊಂದು ಕರ್ಗದೇ ಇರೋ ಸ್ಟೋನ್ಸ್ಗಳಿರುತ್ತೆ. ಈ ಥರ ತುಂಬ ವೆರೈಟೀಸ್ ಆಫ್ ಸ್ಟೋನ್ಸ್ಗಳಿದ್ದಾವೆ. ಸೊ ಅದೇನಾದರೂ ಜಾರಿ ಬಂದು ಪ್ಯಾಂಕ್ರಿಯಸಲ್ಲೆಲ್ಲಾದರೂ ಸ್ಟ್ರಕ್ ಆಗಿಬಿಟ್ರೆ, ಅದು ಡೈರೆಕ್ಟಾಗಿ ಇಂಟೆಸ್ಟೈನಿಗೆ ಬಂದು ಹೋದರೆ ನೋ ಪ್ರಾಬ್ಲಮ್. ಅದೇನಾದರೂ ಪ್ಯಾಂಕ್ರಿಯಸ್ಗೆ ಹೋಗ್ಬಿಟ್ರೆ ಅಗೇನ್ ಇಟ್ಸ್ ಅ ವೆರಿ 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 ಸೀವಿಯರ್ ಆ್ಯಂಡ್ ವೆರಿ ಬಿಗ್ ಇಶ್ಯೂಸ್ ಅಂತಲೇ ಹೇಳ್ಬೋದು, ವಿಚ್ ಈಸ್ ಎಮರ್ಜೆನ್ಸಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಡಾಕ್ಟರ್ ವಿಲ್ ಸಜೆಸ್ಟ್ ಸರ್ಜರಿಗೆ ಹೋಗಿ, ರಾದರ್ ದನ್ ಯಾಕೆ ಎಷ್ಟು ಕಷ್ಟಪಡ್ತೀರಾ ಅಂತ ಡಾಕ್ಟರ್ಸ್ ನಮಗೆ ಸರ್ಜರಿಗೆ ಹೋಗಿ ಅಂತ ಸಜೆಸ್ಟ್ ಮಾಡ್ತಾರೆ. ಪ್ಲೀಸ್ ಸಜೆಸ್ಟ್ ವೆದರ್ to go for surgery. I have 8 mm gallbladder stone and I am asymptomatic ಇದ್ರೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. 8 mm ಅಂತಿದ್ದೀರಾ, ಬಟ್ ಡಾಕ್ಟರ್ ಯೂಶಲಿ ನಾಟ್ ರೆಕಮೆಂಡ್ ಫಾರ್ ಅಸಿಂಪ್ಟಮ್ಯಾಟಿಕ್. ತುಂಬ ಜನರಿಗೆ ಮಲ್ಟಿಪಲ್ ಸ್ಟೋನ್ಸ್ ಇರುತ್ತೆ, ತುಂಬ ಸ್ಟೋನ್ಸ್ಗಳಿರುತ್ತೆ, ಅದು ಹಾಗೆ ಜಾರಿ ಇಂಟೆಸ್ಟೈನ್ಗೆ ಹೋಗ್ಬಿಟ್ಟು ಬಿದ್ದುಬಿಡುತ್ತೆ. ಲಕ್ಕಿಲಿ ಅದು ಹಾಗೆ ನಡೀತಾ ಇದ್ರೆ ಓಕೆ, ಬಟ್ ಅನ್ಫಾರ್ಚುನೇಟಾಗಿ ಎದ್ದೆ ಹೇಳ್ದಂಗೆ ಪ್ಯಾಂಕ್ರಿಯಸ್ಗೆ ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. आपका गॉल ब्लैडर स्टोन कितना mm था? ನಂದು ಎಷ್ಟಿತ್ತು ಅಂದರೆ 16 mm ಇತ್ತು, 1.6 centimeters ಇತ್ತು. ಒಬ್ಬರು ಸಿಮ್ಟಮ್ಸ್ ಎಲ್ಲ ಹೇಗಿರುತ್ತೆ ಅಂತ ಕೇಳ್ತಿದ್ದೀರಾ. ನನ್ನ ಪ್ರೀವಿಯಸ್ ವ್ಲಾಗ್ದು 2 ಅಟ್ಯಾಚ್ಮೆಂಟ್ಸ್ನ ನಾನು ಅಟ್ಯಾಚ್ ಮಾಡಿರ್ತೀನಿ ಈ ವ್ಲಾಗಲ್ಲಿ, ನೋಡ್ಕೊಂಡು ಬನ್ನಿ. ಅದೇ ನಾನು ನೋಡಿ, ಈ ವ್ಲಾಗ್ನ ನೋಡಿ, ಸೊ ದಟ್ ನಿಮ್ಗೆ ಸ್ವಲ್ಪ ಕನ್ವಿನ್ಸಿಂಗ್ ಆಗಿರುತ್ತೆ. ಡಾಕ್ಟರ್ ಇಸ್ ಅಲ್ಟಿಮೇಟ್, ಓಕೆನಾ. ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂದರೆ, ನನಗೂ ಭಯ ಇತ್ತು. ನಾನು ಮಲ್ಟಿಪಲ್ ಇದಕ್ಕೆಲ್ಲ ಟ್ರೈ ಮಾಡಿದೆ, ಲೈಕ್ ಟು ಅವಾಯ್ಡ್ ಸರ್ಜರಿ. ಮೇಘರಾಜ್ ಅವ್ರಿಗೆ ಲಿಟ್ರಲಿ ಸರ್ಜರಿ ಮಾಡಿಸೋದಕ್ಕೆ ಇಷ್ಟನೇ ಇರಲಿಲ್ಲ. ಸೊ ಇಟ್ಸ್ ಅ ಡೆಸ್ಟಿನಿ, ಓಕೆನಾ. ನಾನು ಆ ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡಿಕೊಂಡು ಹ್ಯಾವ್ ಕಾನ್ ಥ್ರೂ, ಬಿಕಾಸ್ ಐ ಆಮ್ ಸಫರಿಂಗ್ ಅ ಲಾಟ್. ನಂದು ಸ್ಟೋನ್ ಸೈಜ್ ಬಂದು 16 mm ಇತ್ತು. ಓಕೆ, ಡಾಕ್ಟರ್ ಇಸ್ ಸಜೆಸ್ಟಿಂಗ್ ಇಫ್ ಯು ಆರ್ ಅ ಸಿಂಪ್ಟಮ್ಯಾಟಿಕ್ ಪ್ಲೀಸ್ ಗೋ ಫಾರ್ ಇಟ್. ಸುಮ್ಮನೆ ಅದು ಪೇಯ್ನ್ ಅಲ್ಟಿಮೇಟ್ಲಿ ನಾವು ಆಧ್ಯಾತ್ಮಕ್ಕೆ ಹೋದರೆ ವಿ ಆರ್ ನಾಟ್ ಸಪೋಸ್ ಟು ಹರ್ಟ್ ಅವರ್ ಬಾಡಿ, ಓಕೆನಾ. ಎಟ್ ಎನಿ ಚಾನ್ಸ್ ವಿ ಹ್ಯಾವ್ ನೋ ರೈಟ್ಸ್ ಟು ಹರ್ಟ್ ಅವರ್ ಬಾಡಿ, ಓಕೆ. ವಿ ಶುಡ್ ರೆಸ್ಪೆಕ್ಟ್ ಅವರ್ ಬಾಡಿ ಆ್ಯಂಡ್ ವಿ ಶುಡ್ ಲವ್ ಅವರ್ ಬಾಡಿ. ಸೊ ಆ ಕಾರಣಕ್ಕೋಸ್ಕರ ವಿ ಹ್ಯಾವ್ ಟು ಗೋ ಟು ದ ಸರ್ಜರಿ. ಅದರಲ್ಲಿ ಹೆದರ್ಕೊಳ್ಳೋವಂಥದ್ದು ಏನಿಲ್ಲ. ದೊಡ್ಡ ಸರ್ಜರಿಗಳೆಲ್ಲ ಮಾಡ್ತಾರೆ, ಕಾಲೆಲ್ಲ ಕಟ್ ಮಾಡಿಬಿಡ್ತಾರೆ, ಕೈಯೆಲ್ಲ ಕಟ್ ಮಾಡಿಬಿಡ್ತಾರೆ, ದೊಡ್ಡ ಬಿಗ್ ಸ್ಟಿಚಸ್ ಎಲ್ಲ ಹಾಕ್ತಾರೆ. ಇದರಲ್ಲಿ ಏನೂ ಇರಲ್ಲ. ಬ್ಲ್ಯಾಕ್ ಡಾಟ್ ಬಿಂದಿ ಬರುತ್ತಲ್ವ, ಅಷ್ಟು ಡಾಟಲ್ಲಿ ನಿಮಗೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮುಗ್ದೇ ಹೋಗಿರುತ್ತೆ. ಒಂದು ಮೇಜರ್ ಕಟ್ ಆಗಿರುತ್ತೆ, ವಿಚ್ ಇಸ್ ಸಮಥಿಂಗ್ 1 mm, ಇಷ್ಟು ಒಂದು ಕಟ್ ಮೇಜರ್ ಕಟ್ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ಡಾಟ್, ಒಂದು ದೊಡ್ಡ ಬಿಂದಿ ಬರುತ್ತಲ್ವ, ಅಷ್ಟು ಕಟ್ ಮಾಡಿರ್ತಾರೆ. ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಆಮೇಲೆ ಆರಾಮಾಗಿರ್ಬೋದು. ಫುಡ್ ವೈಸ್ ಅಂತ ಬಂದರೆ ವಿ ಜಸ್ಟ್ ಥಿಂಕ್ ಯಾವ ಫುಡ್ ನಿಮ್ಗೆ ಅಡ್ಜಸ್ಟ್ ಆಗುತ್ತೋ ಅದನ್ನು ನೀವು ತಿನ್ಬೋದು, ಓಕೆ. ಇವತ್ತಿನ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ, ಕನ್ವಿನ್ಸಿಂಗ್ ಆಗಿತ್ತು ಅಂತ ಅಂದ್ಕೊತೀನಿ. ಆ್ಯಂಡ್ ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಅದಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ. ಮೋಸ್ಟ್ಲಿ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ಈ ವ್ಲಾಗ್ನ ಮಾಡೋದಕ್ಕೆ ಬಂದೆ. ಬಿಕಾಸ್ ಕಮೆಂಟ್ಸಲ್ಲಿ ಎಷ್ಟು ಕನ್ವಿನ್ಸಿಂಗ್ ಆಗಿ ನಾವು ಕಮೆಂಟ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಾಗಿಲ್ಲ. ಸೊ ಇದೇ ಥರ ನನ್ನ ಚಾನಲ್ ಸಪೋರ್ಟ್ ಮಾಡ್ತೀರಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಇದೇ ಥರ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಟೇಕ್ ಕೇರ್, ಬಾಯ್.